ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಡುಪಿ ಜಿಲ್ಲೆ ಕನ್ನಡ ಉಪನ್ಯಾಸಕ ಸಂಘದವರು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಉತ್ತೀರ್ಣತೆಯ ಅನುಕೂಲಕ್ಕಾಗಿ ಸಂಭಾವ್ಯ ಪ್ರಶ್ನೆಗಳು ಇರುವ ಒಂದು ಮಟೀರಿಯಲ್ನ ರೆಡಿ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಇದರಲ್ಲಿ ಚಾಪ್ಟರ್ ವೈಸ್ ಇದು ಕ್ವಶನ್ ವಿತ್ ಆನ್ಸರ್ ಇರುವಂಥ ಒಂದು ಮಟೀರಿಯಲ್ ಆಗಿದೆ. ಸಾಂದರ್ಭಿಕ ವಿವರಣೆ ಬಯಸುವ ವಾಕ್ಯಗಳು ಯಾವ್ಯಾವ ಇದ್ದಾವೆ ಈ ಅಧ್ಯಾಯದ ಮೇಲೆ ಅದನ್ನು ಕೊಟ್ಟಿದ್ದಾರೆ. ಅಲ್ಲಿ 1 ಅಂಕದ ಪ್ರಶ್ನೆಗಳು ಯಾವ್ಯಾವ ಇದ್ದಾವೆ ಅವನ್ನ ಕೊಟ್ಟಿದ್ದಾರೆ. 1 ಅಂಕದ ಪ್ರಶ್ನೆಗಳು ಅಂತಂದರೆ ಈಗ ನಿಮಗೆ ಇಲ್ಲೇನು ಪ್ರಶ್ನೆ ಇದೆ ಇದಕ್ಕೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಉತ್ತರಗಳನ್ನು 4 ಬಹು ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿಲ್ಲ ಅಷ್ಟೇ. ಸೊ ನಿಮ್ಮ ನಾಳಿನ ನಿಮ್ಮ ಪರೀಕ್ಷೆಯಲ್ಲಿ 4 ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ, ಅದರಾಗ ಅದು ಆನ್ಸರ್ ಇರುತ್ತೆ. ನಂತರ 2 ಅಂಕದ ಪ್ರಶ್ನೆಗಳು ಯಾವ್ಯಾವ ಇದ್ದಾವೆ ಈ ಅಧ್ಯಾಯದ ಮೇಲೆ. ಅದೇ ರೀತಿ ಆ ಅಧ್ಯಾಯದ ಮೇಲೆ ಇರುವಂಥ ನಾನಾರ್ಥಕ ಪದಗಳು, ತತ್ಸಮ ತದ್ಭವಗಳು, ಸಮಾನಾರ್ಥಕ ಪದಗಳು. ಅದೇ ರೀತಿ ನೆಕ್ಸ್ಟ್ ಬಸವಣ್ಣವರ ವಚನಗಳು 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು. ಮತ್ತು ಮುಂದಿನ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು. ಇಲ್ಲಿ 1 ಅಂಕದ ಪ್ರಶ್ನೆಗಳು ಅಂತಂದರೆ ಅದು ಹೊಂದಿಸಿ ಬರೆಯೋರು ಆಗಿರ್ಬೋದು, ಬಹು ಆಯ್ಕೆಯ ಪ್ರಶ್ನೆಗಳು ಆಗಿರ್ಬೋದು ವಿದ್ಯಾರ್ಥಿಗಳೇ. 2 ಅಂಕದ ಪ್ರಶ್ನೆಗಳು. ಆಮೇಲೆ ಇಲ್ಲಿ 1 ಅಂಕದ ಪ್ರಶ್ನೆಗಳು ಅಂತ ಬಂದರೆ ಇಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ, ಅದರಲ್ಲಿ ಯಾವುದಾದ್ರೂ ಒಂದು ಉತ್ತರ ಇರುತ್ತೆ. 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು. ಅಧ್ಯಾಯದ ಮೇಲೆ ಹೀಗೆ ಪ್ರತಿಯೊಂದು ಅಧ್ಯಾಯದ ಮೇಲೆ ಕೊಟ್ಟಿರೋದಿದೆ ವಿದ್ಯಾರ್ಥಿಗಳು. ಜಾಲಿಯ ಮರದಂತೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು. ವ್ಯಾಕರಣ ವಿಭಾಗ ಗುಣವಾಚಕಗಳನ್ನು ಗುರುತಿಸಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ, ನಾನಾರ್ಥಕಗಳನ್ನು ಬರೆಯಿರಿ, ಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ. ಹಬ್ಬಲಿಯವರ ರಸಬಳ್ಳಿ ಈ ಅಧ್ಯಾಯದ ಮೇಲೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು. ವ್ಯಾಕರಣ ವಿಭಾಗ ಬೆಳಗು ಜಾವ ದ.ರಾ ಬೇಂದ್ರೆ ಅವ್ರದ್ದು. ಇಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಸಂದರ್ಭಗಳು. ಮುಂಬೈ ಜಾತಕ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಸಂದರ್ಭಗಳು. ಶಿಲುಬೆ ಏರಿದ್ದಾನೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು. ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು. ಹುಟ್ಟಿಸಿಕೊಂಡವನು 3 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು. ಮುಂದಿನ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು. ಅಂದರೆ ಇದೇ ರೀತಿ ಪ್ರತಿಯೊಂದು ಅಧ್ಯಾಯದ ಮೇಲೆ ಎಲ್ಲ ರೀತಿಯ ಪ್ರಶ್ನೆಗಳು ಇದ್ದಾವೆ. ಸೊ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಸ್ಟಡಿ ಮಟೀರಿಯಲ್ದು ನಿಮಗೆ ಬೇಕಾಗಿತ್ತು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋದರೆ ನಿಮಗೆ ಅಲ್ಲೊಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಈ ಸ್ಟಡಿ ಮಟೀರಿಯಲ್ ನಿಮಗೆ PDF ಫಾರ್ಮೆಟಲ್ಲಿ ಡೌನ್ಲೋಡ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ಚಾಪ್ಟರ್ ವೈಸ್ ಇದ್ದಾವೆ. ಸೊ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳು ಇದರಲ್ಲಿ ಇದ್ದಾವೆ ವಿದ್ಯಾರ್ಥಿಗಳು.